ಶೋಭಕ್ಕ ಏನಕ್ಕೆ ಹತ್ರು ಅಂತ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಫುಲ್ ನೋಡಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಂತ್ರಾಲಯದ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಎಬ್ಬರಿಸ್ತಾ ಇದ್ದೀನಿ, ಯಾರು ಎದ್ದೇಳ್ತಾನೆ ಇಲ್ಲ. ಟೈಮ್ ಆಯಿತು ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳು ಗುಡ್ ಮಾರ್ನಿಂಗ್ ಅಂತ ಹೇಳು. ಬೋಹು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಎದ್ದೇಳಿ, ಟೈಮ್ ಆಗುತ್ತಲ್ಲ, ದರ್ಶನ ಮಾಡೋಕ್ಕೆ ಟೈಮ್ ಆಯಿತು. ಸ್ನಾನ ಮಾಡಿಕೊಂಡು ಬೇಗ ಬೇಗ ರೆಡಿ ಫ್ರೆಶ್ ಅಪ್ ಆಗಬೇಕು. ಹೆಣ್ಮಕ್ಳು ರೆಡಿ ಆಗೋದೇ ಲೇಟು, ಅದಕ್ಕೆ 4:15 ಇದ್ದು ಬೇಗ ಬೇಗ ಎಲ್ಲರೂ ರೆಡಿ ಆದ್ವಿ. ಮಾರ್ಗಿ ತಿಂದಿರ್ತಾರ ಅನ್ಸಲ್ಲ ಇವತ್ತು ನೋಡಿದ್ರೆ. ನೀವು ಫೋನ್ ನೋಡ್ಕೊಂಡು ಬಗ್ಸ್ಕೊಂಡು ಯಾಕು ಹಿಂಗೆತ್ತ ಅಮ್ಮ ಹಿಂದೆಯಿಂದ ಹಾಕು, ಜಾಸ್ತಿ ಹಿಂದೆಯಿಂದ. ಎಲ್ಲರಿಗಿಂತ ಲಾಸ್ಟ್ ರೆಡಿ ಆದ್ರು, ಚೆನ್ನಾಗಿ ರೆಡಿ ಆಗಿದ್ದಾರೆ. ರೆಡಿ ಆಗಿದ್ದೀವಿ ಗೈಸ್. ಫುಲ್ಲು ಚಂದನ ಮಿಂಚಿಂಗ್ ನೀವು ಮಿಂಚ್ತಾ ಇದ್ದೀರಿ. ಚೆನ್ನಾಗೈತೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸೀರೆ ಅಂದರೆ ಲುಕ್ಕು ಎಲ್ಲ ಗ್ರ್ಯಾಂಡ್ ಕಾಣಿಸ್ತಿದೆ. ಸೀರೆ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್, ಲೊಕೇಶನ್ ಹೇಳ್ತೀನಿ. ವೆಂಕಟೇಶನ ಲುಕ್ ಆಗ್ತವ್ರೆ. ಇಷ್ಟ ಆಯ್ತು. ಚೆಂಡು ಎಲ್ಲಿ ಚೆಂಡ ಸಕ್ಕತ್ತಾಯ್ತಲ್ಲ. ಅಲ್ಲಿ ಎಲ್ಲಿ ತಗೊಂಡಿದ್ದಿದ್ದು? ಹೊಸಕೋಟೆ. ಯಶೋ ಮನೇಲಿ ಟೀನೇ ಕುಡಿಯಲ್ಲ ಫ್ರೆಶ್ ಇಷ್ಟೊತ್ತಿಗೆ. ಇನ್ನೊಂದು ಮಾಡೋದು, ಇನ್ನೊಂದು ಮಾಡೋದು. 3 ರೂಪಾಯಿ. ಏಕಾದಶಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಓಹೋ ಅಮ್ಮ, ಏನಿದೆ ಕ್ಯೂ? ಕೃಪಾ, ಇಲ್ಲಿಂದನೇ ಇಷ್ಟು ನೋಡೇ ಇಲ್ಲ. ದೇವಸ್ಥಾನದ ಮುಂದೆ ಹೋಗಿ ನಾವು ಅಲ್ಲಿ ದರ್ಶನ ಮಾಡ್ತಿದ್ವಿ. ಬಟ್ ಇವತ್ತು ಎಂಟ್ರೆನ್ಸ್ ಇಂದಾನೇ ಇಲ್ಲಿಂದಾನೇ ಇವತ್ತು ಏಕಾದಶಿ ಆಗಿರೋದ್ರಿಂದ ಇಲ್ಲಿಂದಾನೇ ಕ್ಯೂ ಇದೆ. ನಾವು ಹೋಗಿ ಒಂದು 12 ಗಂಟೆ 1 ಗಂಟೆ ಆಗುತ್ತೆ ಅನ್ಸುತ್ತೆ. ಇವಾಗ ಟೈಮಿಂಗ್ಸ್ ಬಂದು 6:30 ಆಯ್ತಲ್ಲ. ನಾವು ನಿಜ ಅಲ್ಲಿಂದ ಹೋಗ್ತಿದ್ವಿ ಎಂಟ್ರೆನ್ಸ್ ಅಲ್ಲಿ. ಮಂತ್ರಾಲಯದಲ್ಲೇ 12 ಗಂಟೆ ಆಗೋದ್ರೆ ತುಂಬ ಲೇಟಾಗಿ ಆಗುತ್ತೆ. ಇನ್ನು ಅಕ್ಕಪಕ್ಕ ಇರೋ ರಾಯರ್ ಪ್ಲೇಸ್ಗಳಿಗೆಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ತಮ್ಮಗೆ ಪರಿಚಯ ಇರೋರು ಅಲ್ಲಿದ್ದಾರೆ, VIP ಪಾಸ್ ತೊಗೊಂಡು ಹೋಗಿ ಅಂತ ಹೇಳ್ದ. ಯಾಕಂದರೆ ನಮ್ಗೆ ಇದ್ದಿದ್ದು ಸಂಜೆವರೆಗೂ ಅಷ್ಟೇ ಟೈಮ್ ಇದ್ದಿದ್ದು. ನಾಳೆ ಮಂಡೇ ಮಕ್ಕಳಿಗೆಲ್ಲ ಸ್ಕೂಲ್ ಇತ್ತು, ಅಷ್ಟರಲ್ಲಿ ಮನೆ ಸೇರ್ಕೊಬೇಕಿತ್ತು. ಹಾಗೆ ಅಲ್ಲಿ ನಮಗೆ ಒಬ್ಬ ಪುಟ್ಟ ರಾಯರ್ ಸಿಕ್ಕಿದ್ರು. ಎಷ್ಟು ಮುದ್ದಾಗಿದ್ದಾರಲ್ವಾ. ನಮ್ಗೆ ಐಡಿಯಾನೇ ಇಲ್ಲ, ನಾವು ಫೋಟೋ ತೆಗ್ಸ್ಕೊತಿದ್ವಿ, ಅವ್ರ ಹಿಂದೆಯಿಂದ ಬರ್ತಿದ್ರು. ತುಂಬಾ ಖುಷಿ ಆಯಿತು ನಮಗೆ. ನಿಜವಾದ್ದು ಮಕ್ಕಳು ಮೊದಲೇ ಹೇಳ್ಬೇಕಾ, ದೇವ್ರ ಸಮಾನ. ಪುಟ್ಟು ರಾಯರ್ ನೋಡಿದಾಗೆ ನಮ್ಗೆ ಅಷ್ಟೇ ಖುಷಿ ಆಯಿತು ಎಲ್ರಿಗೂ. ದರ್ಶನ ಕ್ಯೂ ಬಂದು ದೇವಸ್ಥಾನದ ಎಂಟ್ರೆನ್ಸಲ್ಲೇ ಇತ್ತು. ಅಲ್ಲಿ ಎಲ್ರಿಗೂ ಒಂದು 15 ನಿಮಿಷ ವೆಯ್ಟ್ ಮಾಡಿಸಿ ನೆಕ್ಸ್ಟ್ ಅವ್ರು ಕಳಿಸಿದ್ರು. ಮಂತ್ರಾಲಯ ದೇವಸ್ಥಾನ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೆಳಗಿನ ಜಾವ 7 ಗಂಟೆನೇ ಅಷ್ಟರಲ್ಲೇ ನಾವು ಹೊರಟಿದ್ದು. ಬಟ್ ವಾತಾವರಣ ಮತ್ತು ಏನೋ ಒಂಥರ ಪಾಸಿಟಿವ್ ವೈಬ್ ಬಂದ್ಬಿಡುತ್ತೆ ದೇವಸ್ಥಾನಕ್ಕೆ ಹೋದಾಗ. ಎಷ್ಟು ಬೇಗ ದರ್ಶನ ಆಗೋಯ್ತು ಅಂದರೆ ನಮಗೆ ಅಲ್ಲಿ ನೋಡಿದಾಗ ನಮಗೆ ದೇವ್ರು ನೋಡ್ದಂಗೆ ಅನ್ನಿಸ್ಲಿಲ್ಲ. ಬಟ್ 5 ನಿಮಿಷದಲ್ಲಿ ಎಷ್ಟು ಪಟಾಪಟ್ ಅಂತ ದರ್ಶನ ಆಗೋಯ್ತು ನೋಡಿ ಗೈಸ್. ನೋಡಿ ಗೈಸ್, VIP ದರ್ಶನ ಮಾಡೋಕ್ಕೆ ಒಂದು ಖಾಲಿ ಇದೆ, ಹೋಗ್ತಾ ಇದ್ದೀವಿ. 5 ನಿಮಿಷ ದರ್ಶನ ಮಾಡ್ಕೊಂಡು ಬರ್ತೀವಿ ಇವಾಗ. ಲಾಸ್ಟ್ ಟೈಮ್ ಬಂದಾಗ ನೋಡಿದ್ವಿ, ಒಬ್ರಿಗೆ ಏನೋ ನೀನು ಕೊಡ್ಸ್ಬಿಡು ಸಾಲಿಗೆ ಬಂದ್ಬಿಡ್ತಾರೆ ಹಿಂದಿಂದೇನೆ ಒಂದು 10 ಜನ. ಏನೋ ಹಳೆ ಹಳೆ ಕಾಲದ್ದು. ಏನು ಹಾಕ್ಸ್ಕೊತಾ ಇದೆಯಾ? ಹಾಕ್ಸ್ಕೊತಾ ಇದೆಯಾ? ಟೆಂಪ್ರವರಿ ಟ್ಯಾಟೂ ಅದು.
ರಿಮೋಟ್ ಕಾರು 400 200 ಮಾಡಿ 250 ಲಾಸ್ಟ್ ಚಿಕ್ಕವರೆಲ್ಲ ಇದ್ದಾಗ ಜಾತ್ರೆಗಳಲ್ಲಿ ಇದು ಎಷ್ಟು ತಗೋಬೇಕಪ್ಪ ಅಮ್ಮ ಕೊಡ್ತಿತ್ತು ಸಖತ್ತಾಗಿರ್ತಿತ್ತು ಅಪ್ಪ ಇದೆ ಎಷ್ಟು ಓ ಹೇಳ್ರಿ ಕೊಡೋದು ಏನು ಸಣ್ಣ ಪುಟ್ಟದಕ್ಕೆಲ್ಲ ಜಾಸ್ತಿ ಹೇಳ್ತಿರಲ್ಲ 100 ರೂಪಾಯಿ 120 100 ರೂಪಾಯಿ ಹೇಳ್ರಿ ಕೊಡಿ ಇದೊಂದು ಕೊಡ್ರಿ ಕಮ್ಮಿ ಮಾಡಿ 80 ಮಾಡ್ಕೊಂಡು ಕೊಡ್ರಿ ಎಲ್ಲ ಧೂಳಾಗದ ಅದು ಬೆಸ್ಟ್ ಆಗೈತೆ ಜಾಸ್ತಿ ಹೆಣ್ಮಕ್ಳು ಸಿಕ್ಬಿಡ್ತವೆ ಗಂಡು ಮಕ್ಕಳಿಗೆ ಇದೆಷ್ಟಪ್ಪ ಇದು 150 ಅದು 120 300 ಖಾರ ಹಚ್ಚು ಜಾಸ್ತಿ ಎಲ್ಲೋದ್ರೂ ಅವ್ರ ಖಾರ ಆ ಪರ್ಪಲ್ ನೆಟ್ವರ್ಕ್ ಏನೋ ತಗೊಂಡಿರ ಮನೆಗಳು ಸುಮ್ಮನೆ ಇರ್ತಾರ ಮಿತಿ ನೋಡಿ ಪಾಪ ಎಷ್ಟೋ ಖುಷಿ ಆಯ್ತದ ಮನ್ಸಿಗೆ ಇವಾಗ ಹಂಗೆ ಹೇಳ್ಬಿಟ್ಟು ಬಂದಿರೋದಕ್ಕೆ ಅವ್ರು ಸುಮ್ಮನೆ ಇರೋದು ಬಿಡಪ್ಪ ಏನಾರು ತರ್ತೀನಿ ಅಂತ ಹೋಗೋವಾಗ ನೋಡ್ತಾರೆ ಅಷ್ಟೇ ಅವ್ರು ಅಳೋದು ಅವ್ರ ರಂಪಾಟ ನೋಡೋಕೆ ಫೋಟೋ ತಗೋತೀರಾ ನಮ್ಮ ಅಕ್ಕಂಗೆ ಒಂದು ಪುಟ್ಟ ಜಗಳ ಆಯಿತು ಯಾಕಂದರೆ ರಾಯರಿದ್ದಾರೆ ಅಂತ ಟಾಟಾಕ್ಸ್ಗಳ ಟೈಮಲ್ಲಿ ನಮ್ಮ ಅಕ್ಕನ ಕೈಯಲ್ಲಿ ವೀಡಿಯೋ ಕೊಟ್ಟಿದ್ದೆ ಮಾಡಿ ಅಂತ ಅವಳು ಪಾಪ ಮಿಸ್ ಆಗಿ ಅದು ಆನೆ ಆಗಿರಲಿಲ್ಲ ನಾನು ಅದಕ್ಕೆ ಸುಮ್ಮನೆ ಕೋಪ ಮಾಡ್ಕೊಂಬಿಟ್ಟಿದ್ದೀನಿ ಅಂದ್ಬಿಟ್ಟು ಅವಳನ್ನ ನಾನು ಮಾತಾಡ್ಸ್ದಿರನೇ ಸುಮ್ಮನೆ ಇದ್ಲು ನನಗೆ ಅವಳು ಮಾತಾಡ್ಸ್ಲಿಲ್ಲ ಅಂದ್ಬಿಟ್ಟು ನನಗೆ ಫುಲ್ಲು ಗೊಳು ಅಂತ ಅಳು ಬಂದ್ಬಿಡ್ತು ಹಂಗೆ ಅಷ್ಟೇ ನಮ್ಗೆ ಜಾಸ್ತಿ ಯಾರ ಮೇಲೆ ಪ್ರೀತಿ ಇರುತ್ತೋ ಅವ್ರಲ್ಲಿ ಸ್ವಲ್ಪ ಚೇಂಜಸ್ ಆದ್ರೂ ನಮ್ಗೆ ತಿಳ್ಕೊಳಕ್ಕಾಗಲ್ಲ ನಾನು ನಮ್ಮ ಅಕ್ಕ ಜಗಳ ಆಡೋದು ವರ್ಷಕ್ಕೆ 1 ಸರಿ 2 ಸರಿ ಫ್ರೆಂಡ್ಸ್ ಅಷ್ಟೇನೆ ಜಗಳ ಮಾಡ್ಕೊಂಡು ನಾವು 5-10 ನಿಮಿಷದಲ್ಲಿ ಸರಿ ಹೋಗ್ಬಿಡ್ತೀವಿ ಮತ್ತೆ ಕೋಳಿ ಅವು ಬರ್ತವೆ ಫಿಶು ಅವೇ ಬರೋದು ನಾವು ಕಾಣಿಸಲ್ಲ ಈಗ ಅಷ್ಟೇ ವಿಷಯ ಏನ್ವ ಅಳ್ತಾ ಇದ್ದೀರಾ ಏನಿಲ್ಲ ಕಣ್ಣಲ್ಲಿ ಯಾಕೋ ಒಂಥರ ಮೈ ಸಿಕ್ಕಾಗಿ ಬಿದ್ಬಿಡ್ತು ತಿನ್ನೋ ಟೈಮಲ್ಲಿ ಗಾಳಿಗೆ ಆರ್ಬಿಟ್ಟೈತೆ ಚಿಂಡು ತಿನ್ನೋ ಟೈಮಲ್ಲಿ ಗಾಳಿಗೆ ಆರ್ಬಿಡ್ತು ಅದಕ್ಕೆ ಬಂದ್ಬಿಡ್ತು ಅದಕ್ಕೆ ಕಣ್ಣಲ್ಲಿ ಹಂಗೆ ಗಳ ನೀತಿ ಫಸ್ಟ್ ಟೈಮಾ ಫಸ್ಟ್ ಟೈಮ್ ಹೆಂಗೆ ಅನ್ನಿಸ್ತಿದೆ ಇಷ್ಟ ಆಯ್ತಾ ಮಂತ್ರಾಲಯ ಇಷ್ಟ ಆಯಿತು ಆಂಜನೇಯ ನನ್ನ ಫೇವ್ರೇಟ್ ಗಾಡ್ ಅದಕ್ಕೆ ಇವಾಗ ಹತ್ತಾ ಇದ್ದೀನಿ ಬೆಟ್ಟ ಚೆನ್ನಾಗಿ ಬೇಡ್ಕೊಲ್ಲ ಒಳ್ಳೇದಾಗಲಿ ಅಂತ ಶೋಭಕ್ಕ ಏನಕ್ಕೆ ಹತ್ರು ಅಂತ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಫುಲ್ ನೋಡಿ ಆಗ್ತಾರೆ ಈಗ ನನ್ನ ಹತ್ರ ಐತೆ ವಿಡಿಯೋ ಇಟ್ಕೊಂಡಿದ್ದೀನಿ ಹಾಕ್ತಾರೆ ನೋಡಿ ನೀವೆಲ್ಲ ಇರ್ಬೇಕಲ್ಲ ಅಂತ ಒಂಥರ ಇರ್ತಾರೆ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ಏಕಾದಶಿ ಆಗಿರೋದ್ರಿಂದ ಯಶಿ ಅವ್ರ ಅಣ್ಣ ಅವ್ರು ನೋಡಲಿ ಬೈಲಲ್ಲಿ ತೋರಿಸ್ತೀನಿ ದೀಕ್ಷಿ ಬಂದವ್ ನೋಡಿ ದೀಕ್ಷಿ ಬಂದವ್ ನೋಡು ಯಶಿ ದೀಕ್ಷಿ ನೋಡು ದೀಕ್ಷಿ ನಮ್ಮ ಮಂತ್ರಾಲಯಕ್ಕೆ ಹೋಗಿ ಸ್ಟೋರಿಗಳು ಅಪ್ಲೋಡ್ ಮಾಡೋದ್ರಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಫ್ರೆಂಡ್ಸ್ ಚೆಂಡು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ನಾವು ಮಾಡ್ಬಿಡ್ತೀವಿ ಗೈಸ್ ಬೇಗ ಆವಾಗ ಹಂಗೆ ಆಗ್ತಾ ಇರಬೇಕು ಗೈಸ್ ಹೌದು ನಾವೆಲ್ಲ ಮನೆಗೆ ಹೋಗಿ ಯಾವ್ದು ಚೆನ್ನಾಗೈತೆ ಚೆನ್ನಾಗಿಲ್ಲ ನೀಟಾಗಿ ನೋಡಿ ಒಂದು 100 ಫೋಟೋಸ್ ತೆಗ್ದಿರ್ತೀವಲ್ಲ ಚೆಂಡ ರೀ ಡಾಕ್ಟ್ರೇ ಬನ್ರಲ್ರಿ ನೋಡಲ್ಲ ಅಕ್ಕ ಅವ್ರಿಗೆ ಜ್ವರ ಅಂತೆ ನೋಡ್ತೀರಾ ಖುಷಿ ಅವ್ರಿಗೆ ಜ್ವರ ಅಂತೆ ಬನ್ರಿ ಚೆಕ್ ಮಾಡ್ತೀರಾ ಟ್ಯಾಬ್ಲೆಟ್ ಕೊಟ್ಟು ಬನ್ರಿ ನೋ ಖುಷಿ ಕಮ್ಮಿ ಹಾಯ್ ಮಾಡು ಹಾಯ್ ಪಪ್ಪ ಕೇಳು ಟೇಸ್ಟ್ ಸೂಪರ್ ಆಯ್ತು ಚೆನ್ನಾಗಿದೆ ಟೆಲ್ ಮಿ ಅಲ್ಲ ಹೌದು ಖುಷಿ ಡಾಕ್ಟರ್ ಬಂದಿದ್ರಲ್ಲ ಚೆಕ್ ಮಾಡಿಸ್ಕೊಳತ್ತಾನೆ ಅವ್ರ ಕೈಲಿ ಅದೇ ನಮ್ಮ ಮಾವನ ಅನ್ಕೊಳ್ಳೋದು ಇವಾಗ ಈ ಎಮ್ಮಿಗಳು ತಗೊಳಕ್ಕೆ ಕೆಸರಲ್ಲಿ ಬಿಡೋದು ಈ ಹುಡುಗಿರು ಹೆಂಗಸುಗಳು ತಗೊಬಂದು ಬಿಟ್ರೆ ಇವ್ರು ಎಷ್ಟೊತ್ತು ಎದ್ದು ಬರಲ್ಲ ಅಂತ
ದೇವ್ರ ಭಕ್ತ ಒಳ್ಳೆದ ಬಂತೊಂದಾನೆ ಯಾವ ಊರಾನೆ ಮಂತ್ರಾಲಯದಾನೆ ಮಂತ್ರಾಲಯದ ಆನೆ ಮೇಲೆ ಕೂತ್ಕೊಂಡ ಯಶರಾಜ್ ಯಶ ಹೌ ಇಸ್ ಇಟ್ ಗುಡ್ ಬಿದೋಗ್ಬಿಟ್ಟು ಈ ಕಡೆ ಕೂಚು ಗಟ್ಟಿಯಾಗಿ ಕೂತ್ಕೋ ಗುಟ್ಟಿಯಾಗಿ ಹಂಗೆಲ್ಲ ಮಾಡಬಾರ್ದು. ಹೋಮ ಜಪ ತಪ ಮಾಡ್ತಾ ಇದ್ದ ಬಿಚ್ಚಾಲಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾತರಲ್ಲಿಂದಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರೆ ಅಲ್ಲಿ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾತರಿಗೆ ದರ್ಶನ ಕೊಟ್ಟರು. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೇಳಿ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂದ್ರೆ ತುಂಬಾ ಇಷ್ಟ. ಅಪ್ಪಣ್ಣಾತರ ಕೂತು ರುಬ್ಬುತ್ತಾ ಇದ್ರ ಯೂಸ್ ಒಳಕಾಲ ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ನಿಮಗೆ ಇನ್ನೊಂದು ಸ್ಪೆಷಲ್ ಅಂದ್ರೆ ಇಲ್ಲಿ ಅಪ್ಪಣ್ಣಾತರ ವಂಶಸ್ಥರು ಈಗೂ ಇದ್ದಾರೆ. ಅವರ ಸ್ತೋತ್ರ ಶತಸೇವಾ ಪ್ರತಿನಿತ್ಯ ಬಂದಂತ ಭಕ್ತರಿಗೆ ಅನ್ನದಾನ ಮಾಡ್ತಾರೆ. ಪ್ರತಿನಿತ್ಯ 1000 2,000 ಅನ್ನದಾನ ಆಗುತ್ತಿಲ್ಲ. ಆಕ್ಚುಲಿ ಇದನ್ನ ಅನ್ನದಾನ ಇರ್ತಾ ಯಾಕಂದ್ರೆ ಏಕಾದಶಿ ಅನ್ನದಾನ ಮಾಡಬಾರ್ದು. ಇಲ್ಲಿ 208 ರೂಪಾಯಿ ಕೊಟ್ಟರೆ ಜನರಲ್ಲಿ ಒಂದಿನ ಬರೀ ಪಂಚಾಮೃತ ಆಗುತ್ತೆ, ಕೊಡ್ಬೋದು ರಿಸೀಟ್ ಕೊಡ್ತಾ. ಬಟ್ ಅನ್ನದಾನಕ್ಕೆ ಹೋಗಲ್ಲ. ನಿಮಗೆ ಅನ್ನದಾನ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು 500 1,800 ರೂಪಾಯಿ ಕೊಟ್ಟರೆ ಒಂದು ತಿಂಗಳು ಅನ್ನದಾನ ಆಗತ್ತೆ. ಯಶು ನೋಡಲ್ಲಿ ಬರ್ದವ್ರೆ ನದಿಲ್ ಮೊಸಳೆ ಐತಂತೆ, ಕ್ರೊಕೊಡೈಲ್ ಐತಂತೆ. ಎಮ್ಮೆ ಅಂತ ಕಾಣಿಸ್ಕೊಂಡಿರ್ತವೆ ಇರ್ತವೆ ಶಬಾ ನದಿ ನದಿಗಳಾಗಿ ನೋಡಿ ಅಷ್ಟು ಅಲ್ಲಿ ಕೊಕ್ಕರೆ ನೋಡು, ಕೊಕ್ಕರೆ ಅವಾಗೆಲ್ಲ ಒಂಥರ ತೆಪ್ಪ ಒಳಗೆಲ್ಲ ಹೋಗಿದ್ರಲ್ಲ ನಾವು, ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರು. ಎಷ್ಟು ಚೆನ್ನಾಯ್ತು ನೋಡ್ರಪ್ಪ. ಅಂದ್ರ ಸೈಡ್ ಮಾತ್ರ ಹಳ್ಳಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ನೋಡೋಕ್ಕೆ ನಮಗೂ ಕರಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರತಿಯೊಂದು ಮನೇಲೂ ಹಸುಗಳು ಸಾಕಿದ್ದಾರೆ, ಎತ್ತುಗಳು ಸಾಕಿದ್ದಾರೆ. ಮತ್ತು ಅಲ್ಲಿ ಪುಟ್ಟದಾಗ ಒಂದು ಊರಲ್ಲಿ ಸಂತೆ ನಡೀತಿತ್ತು, ಸಖತ್ತಾಗಿತ್ತು. ನಾವು 10 ವರ್ಷ 15 ವರ್ಷದಿಂದ ಚಿಕ್ಕವರಿದ್ದಾಗ ಯಾವ ಥರ ಹಳ್ಳಿ ಲೈಫ್ ನೋಡಿದ್ದೀವೋ ಸೇಮ್ ಅದೇ ಥರನೇ ನೋಡಿ ನಮಗೆ ಖುಷಿಯಾಯಿತು. ಎಷ್ಟೊಂದು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ. ಇಲ್ಲಿ ಬರೋ ಟೈಮಲ್ಲಿ ಹಾಗೆ ನಮಗೆ ಎತ್ತಿನ ಬಂಡಿ ಕಾಣಿಸ್ತು. ಹೆಂಗಿದ್ರು ನೈಟ್ ಹೋಗೋದು ಲೇಟ್ ಆಗೇ ಆಗುತ್ತೆ, ಒಂದು 1/2 hour 1 hour ಲೇಟ್ ಆದರೂ ಪರವಾಗಿಲ್ಲ, ಒಂದು ಮೆಮೊರೀಸ್ ಇರುತ್ತೆ ಅಂದ್ಬಿಟ್ಟು ನಾವು ಎತ್ತಿನ ಬಂಡಿ ನಿಲ್ಸಿದ್ವಿ. ಅಲ್ಲಿ ನಿಲ್ಲಿಸಿ ಅದ್ರ ಮೇಲೆ ಫೋಟೋಸು ವಿಡಿಯೋಸ್ ತೊಗೋಬೇಕಾದ್ರೆ ನಮ್ಗೆ ಅದ್ರದ್ದು ಐಡಿಯಾನೇ ಇಲ್ಲ, ಗ್ರಿಪ್ಪೇ ಸಿಗಲಿಲ್ಲ. ಎಲ್ಲರೂ ಪೋಸಾಗಿ ನಿಂತ್ಕೊಂಡು ಫೋಟೋಸ್ ಇಸ್ಕೊತಿದ್ವಿ. ಅದು ಒಂಚೂರು ಜಸ್ಟ್ ಮೂವ್ ಆಗಿದ ತಕ್ಷಣ ಎಲ್ಲರೂ ಹಿಂದಕ್ಕೆ ದಬಾಕೋಗ್ಬಿಟ್ವಿ. ಪಾಪ ನಮ್ಮ ಯಶಿಗೆ ಮಾತ್ರ ಒಂಚೂರು ಬೆನ್ನಿಗೆ ಏಟಾಯಿತು, ಬಿಟ್ಟರೆ ಇನ್ನೇನು ಏಟಾಗಲಿಲ್ಲ. ಬಟ್ ಅವನು ಆರಾಮಾಗಿದ್ದಾನೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅವತ್ತು ದಿನದಲ್ಲಿ ಬೆಸ್ಟ್ ಮೂಮೆಂಟ್ ಅಂದರೆ ನಮ್ಗೆ ಇದೇ ಕ್ಯಾಪ್ಚರ್ ಆಗಿದ್ದು. ಸಖತ್ತಾಯಿತು ಮಾತ್ರ ಎತ್ತಿನ ಬಂಡಿಲಿ ಹೋಗಿದ್ದು. ನಮ್ಗೆ ಏನು ಅನ್ಸುತ್ತೋ ಆ ಕ್ಷಣಕ್ಕೆ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಏನು ಅನ್ಸ್ತಣ್ಣ? ಅಲ್ಲ ಆನಂದ ನೀವೆಲ್ಲ ಏನು ಸೂಪರ್ ಮ್ಯಾನ್ ಅನ್ಕೊಂಬಿಟ್ಟಿದ್ದೀರ, ಬಂದಿದ್ದ ತಕ್ಷಣ ಗ್ರೂಪಲ್ಲಿ ಕ್ಯಾಚ್ ಹಿಡ್ಕೊಂಬಿಡಕ್ಕೆ ಹೋಯ್ತಲ್ಲ ಅಂತಾನು ಇಲ್ಲಲ್ಲ. ಯಾರು ಏನು ಅನ್ಕೋತಾರೋ ಅಥವಾ ಯಾರು ಏನಾರು ಬೈಕೋತಾರ ಬೇಡ ಅಂತ ಅನ್ಕೋಬಾರ್ದು. ನಮ್ಗೆ ಆ ಟೈಮ್ಗೆ ಏನು ಖುಷಿ ಅನಿಸುತ್ತೆ, ಏನು ಒಂದು ಮಾಡಬೇಕು ಅನಿಸುತ್ತೆ, ಬಟ್ ಅದನ್ನು ಒಳ್ಳೆ ರೀತಿಯಲ್ಲೇ ಮಾಡಿ ಖುಷಿ ಪಡಬೇಕು ಅಷ್ಟೇ. ಯಾಕಂದರೆ ನಾವು ಇರ್ತೀವೋ ಅಥವಾ ನಾಳೆ ಸಾಯ್ತೀವೋ ಗೊತ್ತಿಲ್ಲ, ಬಟ್ ನಾಳೆ ಬೆಳಗ್ಗೆ ಸತ್ರೂ ಸಹ ನಾವು ಖುಷಿಯಾಗಿ ಎಲ್ಲ ಥರನೂ ನಾವು ಎಂಜಾಯ್ ಮಾಡಿದ್ವಿ ಅನ್ನೋದು. ಇವತ್ತಿದ್ದವ್ರು ನಾಳೆ ಮಾರನೇ ದಿನಕ್ಕೆ ಇರಲ್ಲ. ಎಲ್ಲ ಹಾರ್ಟ್ ಅಟ್ಯಾಕು ಅದು ಇದು ರೋಗಗಳು ಬಂದು ಎಲ್ಲ ಪಟ ಅಂತ ಸತ್ತೋಗ್ತಿದ್ದಾರೆ. ಒಂದೊತ್ತು ನಾವು ಊಟ ತಿನ್ನಲಿಲ್ಲ, ಅವರು ಬಂದು ಕೇಳೋರಿಲ್ಲ ಅಂದಮೇಲೆ ನಾವು ಯಾಕೆ ಯೋಚನೆ ಮಾಡಬೇಕು? ಅದನ್ನೆಲ್ಲ ನಾವು ಮೈಂಡಿನ ತೆಗ್ದು ನಾವಿವಾಗ ಕಾಣಿಸ್ತಿದ್ದೆ ಗುತ್ತಿ ಹತ್ರ ಊಟ ಮಾಡಕ್ ಬಂದಿದ್ದೀವಿ. ಊಟ ಮಾಡ್ಬಿಟ್ಟು ರಿವ್ಯೂ ಕೊಡ್ತೀವಿ. ಫ್ರೆಂಡ್ಸ್ ಎಲ್ಲ ಹೊಟ್ಟೆ ಹಸ್ಕೊಂಬಿಟ್ಟಿದ್ದೀವಿ ತುಂಬಾ. ಬೆಳಗ್ಗೆ ಟಿಫನ್ ಮಾತ್ರ ಮಾಡಿದ್ದಿದ್ದು, ಎಷ್ಟು 7:30 8 ಗಂಟೆನ ಟಿಫನ್ ಮಾಡಿ ಎಲ್ರಿಗೂ ಹೊಟ್ಟೆ ಚೂಬಿಡ್ತಿದೆ ಇವಾಗ. ಮಾವ ಇದು ಯಾವ ಪ್ಲೇಸ್ ಇದು? ಗುತ್ತಿ ನೋಡಿ ಫ್ರೆಂಡ್ಸ್, ಗುತ್ತಿ ಹತ್ರ ಈ ಒಂದು ಜಾಗದಲ್ಲಿ ಡೈಮಂಡ್ ಸಿಗುತ್ತಂತೆ. ಎಲ್ಲ ಊರುಗಳಿಂದ ಎಷ್ಟೊಂದು ಜನ ಹುಡ್ಕೊಂಡ್ ಕೂತವ್ರಿ. ಬ್ಯಾಗ್ ಎತ್ಕೊಂಡ್ ಬಂದ್ಬಿಟ್ಟಿರೋದು ಅವರು. ಬ್ಯಾಗ್ ತುಂಬಾ ತುಂಬ್ಕೊಂಡು ಎರಡು ಡೈಮಂಡ್ ಎತ್ಕೊಂಡ್. ಹೌದು ನೋಡಿ, ನಮ್ಮ ಮಾವ ತಗೋ ಬಂದಿದ್ದಾರೆ. ಈ ಡೈಮಂಡ್ ಹುಡ್ಕೊಂಡ್ ಬಂದಿದ್ದಾರೆ ಕಲ್ಲುಗಳನ್ನ.
ಅದ್ರೊಳಗೆ ಯಾರೋ ಒಬ್ಬನ್ ಬಂದಿದ್ದು 4 ಅವೇ ಅಂದಂತೆ ಎಲ್ಲ ಇಷ್ಟು ಕುಡಿಕಿದ್ದು. ಅಲ್ಲ ಇವಾಗ ನಿಜವಾಗ್ಲೂ ಇಲ್ಲಿ ಇದ್ದಿದ್ರೆ ಇವ್ರು ಇಲ್ಲಿ ಹೋಟ್ಲ್ ಏನಕ್ಕೆ ಇಕ್ಕೊಂಡಿರೋರು? ಅಗಿತವಳಲ್ಲಿ ಮೂಢನಂಬಿಕೆ ವೇಸ್ಟ್ ಮಾಡ್ಕೊಂಡ್ ಬಂದು ಹುಡುಕ್ತಾ ಇರಲಿಲ್ಲ ಇಷ್ಟು ಬಿಸ್ಲಾಗ. ಏನಪ್ಪ ಡೈಮಂಡ್ ಅಲ್ಲ ಕಲ್ಲದು. ಅದೆಲ್ಲ ಬೇರೆದ ಅದೇ ಯಾವಾಗ ಎಲ್ಲೋ ಒಂದೆರಡು ಸಿಕ್ಕಿರ್ತೈತೆ ಯಾರಿಗೋ, ಅದು ಇಲ್ಲ ಸಿಕ್ಕಿಲ್ಲ ಅಂತ ಯಾವ್ದಕ್ಕೂ. ಇಲ್ಲಿವರೆಗೂ ಸಿಕ್ಕಿಲ್ಲ ಅಂತ. ಗಾಸಿ ಪೋಟ್ನಲ್ಲಿ ಮಾವನ್ ಹೇಳ್ದಂಗೆ ಯಾರೋ ಸೈಟ್ಗಳೇನ ಮಾರಕ್ಕೆ ಹ್ಞೂ ಅವ್ರು ಬಂದು ಹುಡುಕ್ತಾ ಇರೋದು ಇವಾಗ ಕರಲ್ಲಿ. ಆ ಕಡೆ ನೋಡು, ಆ ಕಡೆ. ಅನ್ನಿಸ್ತು ವೆಂಕಟೇಶ್ ಅಣ್ಣ ಟ್ರಿಪ್ಪು ಚೆನ್ನಾಗಿತ್ತಾ? ಅಷ್ಟೇ ನೀತಿ ಅವರೇ ಅದೇ ಮೈಕೈ ನೋಡಿ ಬಂದ್ಬಿಟ್ಟು ಅಷ್ಟೇ. ಎಲ್ಲ ಟ್ರಿಪ್ಗಳಲ್ಲೂ ಲಾಸ್ಟಲ್ಲಿ ಬರೋದು ಅದೇನೆ. ಟ್ರಾವೆಲಿಂಗ್ ಜಾಸ್ತಿ. ಮೆಮೊರೀಸ್ ಎಲ್ಲ ಹೆಂಗಿತ್ತು ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೆಕ್ಸ್ಟ್ ಇದಕ್ಕೆ ಮಲೆ ಮಹದೇಶ್ವರನ ಬೆಟ್ಟ ಹೋಗೋಣ್ರಿ. ಮನೆಗಳು ಪಾಸು ಮೇನ್ ಟ್ರಿಪ್ ಪ್ಲಾನರ್ ಇವರೇ. ಫ್ರೈಡೇ ಹೇಳಿದ್ದ, ಫ್ರೈಡೇ ಹೇಳಿದ್ದು ಸಾಯಂಕಾಲ ಮಧ್ಯಾಹ್ನ. ಪ್ಲಾನ್ ಇವಾಗ ಜನಗಳಿಗೆ ಅದನ್ನೇ ಹೇಳೋದು ದೊಡ್ಡವರು. ಏನೇ ಒಂದು ನಾವು ಕೆಲಸ ಮಾಡ್ಬೇಕಾದ್ರೂ ಹೇಳ್ದಿರ ಮಾಡೋವು ಹಾ ಆಗಲ್ಲ ಅಂತ ಹೇಳ್ರಿ. ಟ್ರಿಪ್ ಅವರೇ ಹೆಂಗನ್ನಿಸ್ತ್ರಿ ಟ್ರಿಪ್ಪು? ಚೆನ್ನಾಗಿತ್ತು. ನಂಗೆ ಬೇಜಾರಾಗ್ತಾ ಇದೆ, ಎಲ್ಲರೂ ಹೋಗ್ತಾ ಇದ್ದೀರ ಒಂದೊಂದು ಮೂಲೆಗೆ ಒಬ್ಬೊಬ್ರು ಅಂತ. ಇನ್ನೇನು ಫ್ರೆಂಡ್ಸ್, ಕಾರ್ ಇಳಿತಿದ್ದಂಗೆ ಎಲ್ರಿಗೂ ಕೊನೆ ಅಂಚಲ್ಲಿ ನೀರುಗಳು ಬಂದ್ಬಿಡುತ್ತೆ, ಕಣ್ಣೀರು. ಅವ್ರನ್ನಂತ ಕೇಳ ಹೇಳ್ತಾ ಇದ್ದೆ. ನಾನು ವಿಡಿಯೋ ಮಾಡ್ತೀನಿ. ಚೆಂಡುವರೆ ಹೆಂಗನ್ನಿಸ್ತು ಟ್ರಿಪ್ಪು? ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತು. ಅಷ್ಟೇ ಒಂದೇ ಮತ್ತಲ್ಲ? ಏನೋ ಟ್ರಿಪ್ಪಲ್ಲಿ ಏನಾದ್ರು ಬೇಜಾರಾಗಿದ್ದು? ಏನು ಬೇಜಾರಾಗಿಲ್ಲಪ್ಪ, ಖುಷಿ ವಿಚಾರ ಮಾತಾಡಿದ್ವಿ. ದಯವಿಟ್ಟು ಯಾರು ಇಲ್ಲ ಬೇಜಾರೇನಾಗಿಲ್ಲಕ್ಕ, ಖುಷಿನೇ ಆಯ್ತು. ಎಷ್ಟೊಂದು ಟಾಪಿಕ್ಸ್ ಮಾತಾಡಿದ್ರಪ್ಪ. ಪ್ರಶ್ನೆ ಬಂದಿದ್ದು ತುಂಬಾ ಥ್ಯಾಂಕ್ಸ್. ನಾವು ನಿಮ್ಗೆ ಕೇಳಬೇಕು, ನಮ್ಮನ್ನ ಕರ್ಕೊಂಡು ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಕರ್ಕೊಂಡ್ಬಂದ್ರಿ. ಅವ್ರು ನಮ್ಗೆ ಹೇಳಿದ್ದು ತಿರುಪತಿಗೆ ಹೋಗೋಣ ಅಂತ. ನೆನ್ನೆ ಬೆಳಗ್ಗೆ ಬಂದು ಹೇಳಿದಾಗ ಮಂತ್ರಾಲಯ ಅಂತ ನನಗೆ ಗೊತ್ತಾಗಿದ್ದು. ಯಶು ಹೆಂಗನ್ನಿಸ್ತೆ ಟ್ರಿಪ್ಪು? ಚೆನ್ನಾಗಿತ್ತು. ಡೈಲಿ ಸ್ಕೂಲ್ಗೆ ಹೋಗ್ತೀರಾ, ಹಿಂಗೆ ಟ್ರಿಪ್ ಮಾಡ್ಕೊಂಡಿದ್ರೆ ವಾರಕ್ಕೆ 3 ಸಕ್ಕತ್ತ ಇರುತ್ತಲ್ಲ. ಇವತ್ತು ಹಾಲಿಡೇ ಅಂತ ಹೇಳಿ ಹೆಂಗಿತ್ತ ಹಾಲಿಡೇ? ಮನೇಲಿ ಎಲ್ಲರೂ ಪಾಪ ಮಕ್ಕಳೆಲ್ಲ ಸೈಲೆಂಟ್ ಆಗಿದ್ದಾರೆ, ನೀನು ಒಬ್ಬನೇ ಪುಣ್ಯವಂತ. ಮಾವ ಹೆಂಗನ್ನಿಸ್ತು? ಸೂಪರಾಗಿ ಅನ್ನಿಸ್ತಾ? 4 ಫಿಶ್ಗಳ ಮಧ್ಯೆ ಪಾಪ ನೀವಿಬ್ರು ತಿಮಿಂಗ್ಲ ಥರ ಇದ್ರಿ. ತಿಮಿಂಗ್ಲ ಯಾರಣ್ಣ? ತಿಮಿಂಗ್ಲ ಇವರು ಅವರು. ಅದೇ ಯಾರು ಹೇಳಿ ತಿಮಿಂಗ್ಲ ಹೇಳ್ತೇನೆ ಸೂಪರಾಗಿತ್ತು. ಅಲ್ಲ, ನಮ್ಮಿಂದ ನಿಮ್ಗೇನು ತಲೆನೋವೇನು ಬರ್ಲಿಲ್ವಾ ಅಂತ. ಕೇಳಿಸ್ಕೊಂಡಿದ್ದ. ನಮ್ಮಿಂದ ಪಾಪ ಜಾಸ್ತಿ ನೀವು. ಹೆಣ್ಮಕ್ಳು ಹೇಳ್ತಾ ಇಲ್ಲ, ಗಂಡ್ಮಕ್ಳು ಹೇಳ್ತಿದಾರೆ ಫ್ರೆಂಡ್ಸ್. ಇರೋದೊಂದು ಜೀವನ ಅಲ್ಲ ಇವತ್ತು ದುಡ್ಡು ನಾಳೆ ಸಂಪಾದನೆ ಮಾಡ್ಬೋದು ಅಲ್ಲ, ಎಷ್ಟೋ ಹಾಳಾಗುತ್ತೆ, ಖರ್ಚಾಗುತ್ತೆ. ಹೌದು. ನಾವು ಏನು ಗೊತ್ತಾ, ನಾಳೆ ಬೆಳಿಗ್ಗೆ ಸತ್ರು ನಾವು ನೆಮ್ಮದಿಯಾಗಿ ಸಾಯ್ತಾ ಇದೀವಿ ಅನ್ನೋದು ಖುಷಿನಾರು ನಮ್ಗೆ ತೃಪ್ತಿ ಇರ್ಬೇಕು. ಹೇಳ್ಬಿಡ್ರಿ ಆಯ್ತು. ಶೋಭಕ್ಕ ಹೆಂಗನ್ಸ್ತು ಟ್ರಿಪ್? ನಂಗೆ ತುಂಬಾ ಖುಷಿ ಆಯಿತು. ನಿಮ್ಮ ಜೊತೆ ಎಲ್ಲ ಬಂದಿದ್ದು, ನಿಮ್ಮ ಜೊತೆ ಎಲ್ಲ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದು ಇಷ್ಟ ಆಯಿತು. ಬಟ್ ಸ್ವಲ್ಪ ನನಗೆ ಮಕ್ಕಳನ್ನ, ಹಸ್ಬೆಂಡ್ನ ಮತ್ತು ಪೂರ್ಣಿಮಾ ಬಂದಿದ್ದು ಇನ್ನೂ ಫುಲ್ಫಿಲ್ ಆಗ್ತಿತ್ತು, ಚೆನ್ನಾಗಿರ್ತಿತ್ತು. ನಮ್ಮ ಮಾವ ಅಕ್ಕವ್ರಿಗೆ ತುಂಬ ಥ್ಯಾಂಕ್ಸ್. ಇನ್ನೊಬ್ರು ಖುಷಿಲಿ ಅವ್ರು ಖುಷಿ ಪಡ್ತಿದ್ದಾರಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ಮಾವ. ಕೈ ಮುಗಿದ್ ಬಿಡೋಣ. ಥ್ಯಾಂಕ್ ಯು ಕಾ. ನಿಮ್ಮ ತಮ್ಮನ ಹೆಂಡತಿ ಅವಳೆ ಅಂತ ನೆನ್ಪು ಮಾತ್ರ ನಮ್ಮನ್ನು ಕರ್ಕೊಂಡೋಗಿದ್ದಕ್ಕೆ ಥ್ಯಾಂಕ್ ಯು. ಪೂರ್ಣಿಮಾ ಒಬ್ಬರು ಮಿಸ್ ಆಗಿದ್ದಾರೆ ನಮ್ಮ ಟ್ರಿಪ್ಪಲ್ಲಿ. ಬರ್ದಿದ್ದು ತುಂಬ ಬೇಜಾರಾಗ್ತಿದೆ. ಅದು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಮಿಸ್. ನೆಕ್ಸ್ಟ್ ಟೈಮ್ ಪ್ಲೀಸ್ ಜಾಯ್ನ್ ಆಗಮ್ಮ. ನಿಜ ಬೇಜಾರಾಯ್ತಲ್ಲ ಅವಳಿಲ್ಲ. ಪೂರ್ಣಿಮಾ, ವಿ ಆರ್ ಲಾಟ್ಸ್.
ನೆನೆ ನಾ ಅದೇ ಹೇಳ್ತಲ್ಲ, ಏನೋ ಸ್ವಲ್ಪ ಮಿಸ್ ಆಗ್ತಿದೆ ಚೆಂಡು, ಸ್ವಲ್ಪ ಏನೋ ಒಂಥರ ಕಳೆನೇ ಇಲ್ಲ ಅಂತ. ಹೌದು, ಕರ್ನಾಟಕ ಬಾರ್ಡ್ರಲ್ಲಿ ಇದ್ದೀವಿ. ಇನ್ನೇ ಈಗ ಸಾಯಂಕಾಲ 7 ಗಂಟೆ. ಇನ್ನೊಂದು 2 ಅವರಲ್ಲಿ ಮನೆ ಸೇರ್ಕೋತೀವಿ. ಎಲ್ಲಾರ್ಗೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗಿದೆ. ಮಾತ್ರ ಬೇಜಾರು, ಸುಸ್ತು. ನೀತಿ ಇನ್ನೇನು ಮನೆಗೆ ಹೋಗೋಷ್ಟ್ರಲ್ಲಿ ಜ್ವರ ಬಂದ್ಬಿಡುತ್ತೆ. ತುಂಬಾನೇ ಮಿಸ್ ಮಾಡ್ಕೊತೀನಿ ನೀತಿ, ಚೆಂಡು, ನಮ್ಮ ಅಕ್ಕನೇ ಆಗಲಿ. ನಮ್ಮ ಅಕ್ಕನ ಅವಾಗ ಮಿಸ್ ಮಾಡ್ತಾ ಇರ್ತೀವಿ. ಚೆನ್ನಾಗಿತ್ತು. 2 ದಿವಸ ಆಗೋಗ್ಬಿಡ್ತು ನೋಡು, ಎಷ್ಟು ಬೇಗ ಆಗ್ಬಿಡ್ತು. ಅದೇ ಬೇಜಾರ. ಅಂದ್ರೆ ಏನ್ ಗೊತ್ತಾ, ಇರೋತ್ರ ನೀವೆಲ್ಲ ಖುಷಿಯಾಗಿ ಇದ್ದಾಗ ನಮ್ಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಎಲ್ಲರೂ ಒಳ್ಳೆ ಬೆಸ್ಟ್ ಮೂಮೆಂಟ್ನ ನೀವು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಆದಷ್ಟು ಬೇಗ ಎಲ್ಲರೂ ಸಿಗೋಣ. ಚಿಕ್ಕವರಿದ್ದಾಗೆಲ್ಲ ನೀತಿ ಅವ್ರು ಹೋಗ್ತಿದ್ದಾರೆ. ಹೌದು, ಬಾಯ್. ತುಂಬಾ ಮಿಸ್ ಮಾಡ್ಕೊತೀವಿ ನೀತಿ. ನಾನು ಅಷ್ಟೇ. ಬಾಯ್ ನೀತಿ. ಕೋ ಸಿಸ್ಟರ್ ಸಿಕ್ಕೊಳ್ಳಪ್ಪ, ನಿಜ ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗ್ತಾಳೆ ಪಾಪ. ಮನ್ಸಲ್ಲಿ ಇಟ್ಕೊಂಡಲ್ಲ. ಮನೆ ಬಂತು ಫೈನಲಿ ಗೈಸ್, ಮನೆ ತಲುಪಿದ್ವಿ. ಬಾಯ್ ಸಂತು. ನಮ್ಮ ಅಣ್ಣ ಇವರು. ಸ್ವೆಟ್ರಿನ ಎತ್ಕೊಳ್ಚಿಂಡ. ಗಾಡಿ ಚೆನ್ನಾಗಿತ್ತು. ನಿಧಾನಕ್ಕೆ ಹೋಗ್ರಪ್ಪ. ನವಗ್ರಹ ಮೂವಿ ಸಾಂಗ್ ತಾನೇ ಅದು? ಅಲ್ಲ, ಅದೇ ಅದಲ್ಲ, ಅದೇ 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 ಅಲ್ಲ ಅಲ್ಲ, ಇದು ಡಿಫ್ರೆಂಟ್. ಟ್ರೆಂಡಿಂಗ್ ನೋಡೋಣ, ಗೆಸ್ ಮಾಡಿ. ಇವಾಗ ಟ್ರೆಂಡಿಂಗ್ ಅದೇ ಕ್ರಾಂತಿ ಮಧ್ಯರಾತ್ರಿಲಿ ಹೈವೇ ರಸ್ತಿಲಿ ಒಂಟಿ ಹುಡುಗಿ, ನಿಂಗೇನು ಕೆಲಸ? ಮಧ್ಯರಾತ್ರಿಲಿ ನಿಮ್ಮ ಊರಲ್ಲಿ ಮಾನರಕ್ಷೆಗೆ ನಿಂತೇನೋ ಅರಸ. ಇಲ್ಲಿ ಬರಲು ಕಾರಣ ಇದೆಯಾ? ಕೇಸು ಕೇಳುವ ಸೌಜನ್ಯ ಇದೆಯಾ? ಶಿಸ್ತಿನಲ್ಲಿರು, ಇದು ನನ್ನ ಏರಿಯಾ. ನಿನ್ನ ಏರಿಯಾ ಪೋಲಿ ಮಲೆ. ಈಗ ಮನೆಗೆ ಬಂದು ಎಷ್ಟು ಟೈಮ್ 11 ಗಂಟೆ ಆಗಿದೆ. ಎಲ್ಲ ಹೊರಟ್ರು. ನಾನು ಬೆಳಗ್ಗೆ ಮಂಡ್ಯ ಆಗಿರೋದ್ರಿಂದ ಮಕ್ಳು ಸ್ಕೂಲೆಲ್ಲ ಇದೆ. ಬೆಳಗ್ಗೆ 6 ಗಂಟೆ ಅಷ್ಟರಲ್ಲೆಲ್ಲ ಮನೆ ಸೇರ್ಕೊಬೇಕು. ಇನ್ನು ಇಷ್ಟೊತ್ತಲ್ಲಿ ಒಬ್ಬೊಬ್ಬರೇ ಹೋಗಿ ಸ್ವಲ್ಪ ಭಯ ಆಗುತ್ತೆ ಅಂದ್ಬಿಟ್ಟು ಅಕ್ಕ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋಗು ಅಂತ ಹೇಳಿದರು. ಇನ್ನೇನೆಲ್ಲ ಟಯರ್ಡ್ ಆಗಿದ್ದಾರೆ, ಮಲ್ಕೊಬೇಕು ಫ್ರೆಂಡ್ಸ್. ಈ ವ್ಲಾಗ್ನ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರು, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್. ಗುಡ್ ನೈಟ್.